ನೀನು ಯಾವಾಗ ಸೇರಿಸಿ ಪಕ್ಕದ ಮನೆ ಅಟ್ಯಾಚ್ ಮಾಡಿ ಕಟ್ಟದೋ ನಿನ್ನ ಕತೆ ಮುಗೀತು ಅಂತ ಲೆಕ್ಕ. ನಿಮ್ಮ ಮನೆಗಳು ಬೇರೆಯವ್ರ ಮನೆಗೆ ಅಟ್ಯಾಚ್ ಆಗಿದೆಯಾ, ಹುಷಾರಾಗಿರಿ. ಜಾಗ ಏನು ಒಂದು ಅಡಿ ಬಿಟ್ಟರೆ ನಮ್ಮ ಅಪ್ಪನ ಬಂದು ಏನು ಗಂಟು ಹೋಗಲ್ಲ, 30-40 ಇಲ್ಲಿ ಒಂದು ಅಡಿ ಹೋದರೆ ಹೋಗುತ್ತೆ. ನಾನು ಪ್ರಕೃತಿಗೆ ಡಿಸ್ಟರ್ಬ್ ಮಾಡಿದ್ರೆ ಪ್ರಕೃತಿ ನನಗೆ ಡಿಸ್ಟರ್ಬ್ ಮಾಡುತ್ತೆ. ನೀವು ಕಷ್ಟಪಡಿದ್ರೆ ಇಲ್ಲಿ ಮನೇಲಿ ಕೂತ್ಕೊಂಡು ವಾಸ್ತು ಮಾಡಿಬಿಟ್ಟಿದ್ದೀನಿ, ವಾಸ್ತವ್ರು ಹೇಳೋರು ಅಂತ ಕೂತ್ಕೊಂಡು ಇದ್ರೆ ಯಾವನು ತಂದು ಕೊಡಲ್ಲ. ನೀನು ಯಾವಾಗ ಸೇರಿಸಿ ಪಕ್ಕದ ಮನೆ ಅಟ್ಯಾಚ್ ಮಾಡಿ ಕಟ್ಟದೋ ನಿನ್ನ ಕತೆ ಮುಗೀತು ಅಂತ ಲೆಕ್ಕ. ನೀನು ಯಾವ ದಿಕ್ಕನ್ನು ಕಟ್ಟು, ಯಾವ ದಿಕ್ಕು ಕಟ್ಟಿದ್ರು ತುಂಬ 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 ಡೇಂಜರ್. ನಿಮ್ಮ ಮನೆಗಳು ಬೇರೆಯವ್ರ ಮನೆಗೆ ಅಟ್ಯಾಚ್ ಆಗಿದೆಯಾ, ಹುಷಾರಾಗಿರಿ. ಅಟ್ಯಾಚ್ ಆಗಬಾರ್ದು. ಕಟ್ಟಿರೋರು ಹಾಳಾಗೋಗ್ಲಿ, ಕಟ್ಟದೇ ಇರೋರಾದರೆ ಅಟ್ಲೀಸ್ಟ್ ಈಗಾದರೂ ಎಚ್ಚರಿಕೆಯಿಂದ ಜಾಗ ಆಸೆಗೋಸ್ಕರ ಹೋಗಬೇಡಿ. ಜಾಗ ಏನು ಒಂದು ಅಡಿ ಬಿಟ್ಟರೆ ನಮ್ಮ ಅಪ್ಪನ ಬಂದು ಏನು ಗಂಟು ಹೋಗಲ್ಲ, 30-40 ಇಲ್ಲಿ ಒಂದು ಅಡಿ ಹೋದರೆ ಹೋಗುತ್ತೆ. ಮನೆಗೆ ಎಲ್ಲೂ ಟಚ್ ಆಗಬಾರ್ದು. ಕಾಂಪೌಂಡ್ಗೂ ಮನೆಗೂ ಎಲ್ಲೂ ಟಚ್ ಆಗದಿರೋ ಮನೆ ಕಟ್ಟಬೇಕು. ಬಾಡಿಗೆಗಳ ಆಸೆಗೋಸ್ಕರ ಒಂದ್ರ ಮೇಲೆ ಒಂದು, ಬಾಡಿಗೆಯವ್ರಿಗಲ್ವಾ ನಮಗೇನು ಸಾಯಲಿ ಬಿಡೋರು ಅಂತೇಳ್ಬಿಟ್ಟು ಎಲ್ಲ ಒಂದ್ರ ಮೇಲೆ ಒಂದು, ಕಾಂಪೌಂಡ್ ಮೇಲೆ ಕಾಂಪೌಂಡ್ ಸೇರಿಸಿ ಕಟ್ಬಿಡ್ತಾರೆ. ಬಂದವನು ಒಬ್ಬನು ಸರಿ ಇರಲ್ಲ. ಎಂಥವ್ರು ಬರ್ತಾರೆ, ಎಲ್ಲ 420ಗಳು, ಎಲ್ಲ ರಾತ್ರಿ ಹೊತ್ತು ಕದಿಯೋರು, ಬ್ಯಾಂಕ್ಗಳಿಗೆ ಮೋಸ ಮಾಡೋರು, ಇಂಥವ್ರು ಬಂದು ಸೇರ್ಕೊಂತಾರೆ. ಅದಕ್ಕೆ ದಯವಿಟ್ಟು ಒಂದು ಒಳ್ಳೆ ವಾಸ್ತು ಪ್ಲಾನ್ ಮಾಡ್ಕೊಳ್ಳಿ. ನಂದು ನಂಬರ್ ಕೆಳಗಡೆ ಕೊಡ್ತಾರೆ. ನಂದು ಫ್ರೆಂಡ್ಸ್ ವಾಸ್ತು ಯೂಟ್ಯೂಬ್ ಚಾನಲ್ ಇದೆ. ಈ ಚಾನಲಲ್ಲೂ ನನ್ನ ನಂಬರ್ ಕೊಡ್ತಾರೆ. ನನ್ನ ನಂಬರ್ಗೆ ಕಾಲ್ ಮಾಡಿ, ನಂಬರ್ ಕೆಳಗಡೆ ಹಾಕ್ತಾರೆ. ಏನಾದರೂ ಡೌಟ್ ಇದ್ದರೆ ವಾಟ್ಸಪ್ ಮಾಡಿ, ಫೋನ್ ಮಾಡಿ ತಿಳ್ಕೊಳ್ಳಿ. ಕರೆಕ್ಟಾಗಿ ಒಂದು ಪ್ರಕೃತಿ ಜೊತೆ ಜೀವನ ಮಾಡೋಣ ಎಲ್ಲರೂ ಸೇರಿ, ಪ್ರಕೃತಿಗೆ ಹಾನಿ ಮಾಡ್ದಂಗೆ. ನಾನು ಪ್ರಕೃತಿಗೆ ಡಿಸ್ಟರ್ಬ್ ಮಾಡಿದ್ರೆ ಪ್ರಕೃತಿ ನನಗೆ ಡಿಸ್ಟರ್ಬ್ ಮಾಡುತ್ತೆ ಅಷ್ಟೇ. ಇದೇನಿಲ್ಲ ವಾಸ್ತು. ನನಗೆ ನೀನು ತೊಂದರೆ ಕೊಟ್ಟರೆ ನಾನು ನಿನಗೆ ತೊಂದರೆ ಕೊಡ್ತೀನಿ. ನಿನ್ನ ಜೊತೆಲಿ ಫ್ರೆಂಡ್ಲಿ ಆಗಿದ್ದರೆ ನಾನು ನಿನ್ನ ಫ್ರೆಂಡ್ಲಿ ಆಗಿರ್ತೀನಿ ಅಷ್ಟೇ. ಇಷ್ಟೇ ವಾಸ್ತು. ಇದನ್ನು ಬೇರೆ ಏನೋ 76 ರೂಪ ತೆಗೆಸಿ ಏನೋ ಹೇಳ್ತಾರೆ ಬೇರೆಯವರೆಲ್ಲ, ಅದಲ್ಲ. ನನಗೆ ಸಿಂಪಲ್ಲಾಗಿ ಬೇಸಿಕ್ ಬದುಕೋಕ್ಕೆ ಹೆಂಗೆ ಬೇಕು ಹಂಗೆ. ನನ್ನೇನು ವಾಸ್ತು ಅಂದರೆ 33% ವಾಸ್ತು, 33% ನೀನು ಹಣೆ ಬರ. ನಿನ್ನ ಹಣೆ ಬರನೂ ಚೆನ್ನಾಗಿರ್ಬೇಕು. ಹಣೆ ಬರ ಅಂದರೆ ಹುಟ್ಟಿರೋ ಸ್ಕೋಪು ಅವು ಇವೆಲ್ಲ ಇರ್ತವೆ. ನಾವು ಇನ್ನೊಂದು 33% ನೀನು ಕೃಷಿ, ನೀನು ದುಡಿಬೇಕು. ನೀನು ಕಷ್ಟಪಡಿದ್ರೆ ಇಲ್ಲಿ ಮನೇಲಿ ಕೂತ್ಕೊಂಡು ವಾಸ್ತು ಮಾಡಿಬಿಟ್ಟಿದ್ದೀನಿ, ವಾಸ್ತವ್ರು ಹೇಳೋರು ಅಂತ ಕೂತ್ಕೊಂಡು ಇದ್ದರೆ ಯಾವನು ತಂದು ಕೊಡಲ್ಲ. ನೀನು ದುಡಿಬೇಕು. ದುಡಿಯೋ ದುಡ್ಡು ಉಳಿತದೆ ವಾಸ್ತು ಚೆನ್ನಾಗಿದ್ರೆ, ನೀನು ಇರೋ ಜಾಗ ಚೆನ್ನಾಗಿದ್ರೆ. ಯಾಕೆಂದರೆ ರಾತ್ರಿ 10 ಗಂಟೆ ಮಲಗ್ತೀಯ, ಇಲ್ಲ 9 ಗಂಟೆ ಮಲಗ್ತೀಯ. ಬೆಳಗ್ಗೆ 5 ಗಂಟೆವರೆಗೂ ನೀನು ಇಲ್ಲಿ ಉಸಿರಾಡ್ತೀಯಲ್ಲ, ಈ ಉಸಿರಾಟದಲ್ಲಿ ನಿನ್ನ ಮೈಂಡ್ಗೆ ಏನು ಬರುತ್ತೆ ಗಾಳಿ, ಪಾಸಿಟಿವ್ ಆರ್ ನೆಗೆಟಿವ್. ನೆಗೆಟಿವ್ ಎನರ್ಜಿ ಇದ್ದರೆ ನಿನ್ನ ಮೈಂಡಿಗೆ ನೆಗೆಟಿವ್ ಬರುತ್ತೆ, ಪಾಸಿಟಿವ್ ಇದ್ದರೆ ಪಾಸಿಟಿವ್ ಬರುತ್ತೆ. ನೀನು ನೆಗೆಟಿವ್ ಇದೆ ಅಂದ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳು ಬೈಯಿ, ಹೆಂಡ್ತಿಗೆ ಬೈಯಿ, ಅಪ್ಪ ಅಮ್ಮನಿಗೆ ಬೈಯಿ, ಫೋನ್ ಮಾಡಿ ಬೆಳಗ್ಗೆ ಎದ್ದಂಗೆ ಕಿರ್ಚಾಡ್ತಾ ಇರ್ತಾರೆ. ಊರಿಗೆ ಫೋನ್ ಮಾಡೋ, ಅಪ್ಪನಿಗೆ ಬೈಯಿ, ಅವನಿಗೆ ಬೈಯಿ, ಇವನು ಬೈಯಿ, ಕೋರ್ಟ್ಗೆ ಹೋಗು, ಕಚೇರಿಗೆ ಕೇಸ್ ಹಾಕು, ಈ ಕೇಸ್ ಹಾಕಿ, ಹಿಂಗಿರುತ್ತೆ. ಪಾಸಿಟಿವ್ ಆಗಿದ್ರೆ ನೀಟಾಗಿ ಎದ್ದು ಬೆಳಗ್ಗೆ ಫಸ್ಟ್ ಕ್ಲಾಸಾಗಿ 5 ಗಂಟೆಗೆ ಎದ್ದು ಬಾಗಿಲು ತೆಗೆದು ಎಲ್ಲ ಬಾಗಿಲು ಕಿಟಕಿ ತೆಗೆದುಬಿಟ್ಟು ಹೆಂಡ್ತಿನ ಎದ್ದು ಒಳ್ಳೆ ಕಾಫಿ ಕೊಡ್ದು ಒಳ್ಳೆ ಮಾತಾಡ್ತೀರ ಅಷ್ಟೇ. ಪಾಸಿಟಿವ್ ನೆಗೆಟಿವ್. ಡೈಲಿ ಜಗಳ ಆಗ್ತಾಯಿದೆ ನಿಮ್ಮ ಮನೆಯಲ್ಲಿ, 100% ಆ ಮನೆ ಚೆನ್ನಾಗಿಲ್ಲ ಅಂತಲೇ ಅರ್ಥ. ನೆಗೆಟಿವ್ ಜಗಳ. ಅದೇ ಬೆಳಗ್ಗೆ ಎದ್ದ ತಕ್ಷಣ ಪಾಸಿಟಿವ್ ಆಗಿರ್ತೀವಿ ಎಲ್ಲರೂ, 100% ನಗುತ್ತಾ ಇರ್ತೀವ. ಏನೋ ಒಂದು ಬದುಕೋ ದಾರಿ ಅದು ಇದು ಮಾತಾಡಿಕೊಂಡು ಒಂದು ಒಳ್ಳೆ ಏನೋ ದೇವ್ರಿಗೆ ನಾಮ ಬೆಳಗ್ಗೆ ಏನಾದ್ರು ಮೊಬೈಲ್ಗೆ ಹಾಕ್ಕೊಂಡು ಒಳ್ಳೆ ಅದು ಬೇರೆ, ಅದು ಪಾಸಿಟಿವ್ ಇರುತ್ತೆ ನಿಮ್ಮ ಮನೆಯಲ್ಲಿ. ಬೆಳಗ್ಗೆ ಎದ್ದರೆ ಜಗಳ, ರಾತ್ರಿ ಎಲ್ಲೋಗಿದ್ದೆ, ನೀನೆಲ್ಲ ಹೋಗಿದ್ದೆ, ಈ ಜಗಳ ಬೆಳಗ್ಗೆ ಎದ್ದ ತಕ್ಷಣ. ಹಂಗಾದ್ರೇ ಮನೆಯಲ್ಲಿ ಎನರ್ಜಿ ಇರಲ್ಲ. ಆ ಮನೆಗಳನ್ನು ಸರಿ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಪಾಸಿಟಿವ್ ಎನರ್ಜಿ ಹೆಂಗೆ ತಗೋಬೇಕು ಮನೆಗೆ. ವಾಸ್ತು ಇಲ್ದಿರೋ ಮನೆಗೂ ಪಾಸಿಟಿವ್ ಎನರ್ಜಿ ತಗೋಬೋದು. ಹೆಂಗೆ ತಗೋಬೋದು ಅಂತ ಹೇಳ್ತೀನಿ ನಾನು. ಅದನ್ನು ನೆಕ್ಸ್ಟ್ ವೀಡಿಯೋಗಳೆಲ್ಲ ಮಾತಾಡೋಣ. ಬಟ್ ಎಲ್ಲ ಒಂದೇ ವಿಡಿಯೋದಲ್ಲಿ ಒಂದೇ ಇದರಲ್ಲಿ ಆಗೋದಿಲ್ಲ. ದಯವಿಟ್ಟು ವಾಸ್ತುನ ಫಾಲೋ ಮಾಡಿ. ನಾನು 25 ಸಿನಿಮಾ ಮಾಡಿ, ನಾನು ಪ್ರೊಡ್ಯೂಸ್ ಮಾಡಿ, ಹೀರೋ ಆಗಿ ನಟಿಸಿ, ನಾನು ಎದ್ದು ಬಿದ್ದು ನನ್ನ ಗಾಂಧಿನಗರದಲ್ಲಿ ನನ್ನ 30 ವರ್ಷದ ಸಿನಿಮಾದಲ್ಲಿ ಎಷ್ಟು ಜನ ಪ್ರೊಡ್ಯೂಸರ್ ನೋಡಿರ್ತೀನಿ, ಎಷ್ಟು ಜನ ಡೈರೆಕ್ಟರ್ಸ್ ನೋಡಿರ್ತೀನಿ. ಯಾರು ಯಾವ ಮನೆಯಲ್ಲಿದ್ದಾಗ ಯಾವ ಪಿಕ್ಚರ್ ಹಿಟ್ಟಾಯಿತು, ಮುಂಗಾರು ಮಳೆ ಎಲ್ಲಿದ್ದಾಗ ಹೆಂಗೆ ಹಿಟ್ಟಾಯಿತು, ಯಾವುದೋ ದುನಿಯಾ ಪಿಕ್ಚರ್ ಹೆಂಗೆ ಹಿಟ್ಟಾಯಿತು, ಫ್ರೆಂಡ್ಸ್ ಪಿಕ್ಚರ್ ಹೆಂಗೆ ಹಿಟ್ಟಾಯಿತು, ಯಾವುದೋ ನಮ್ಮ ಮೆಜೆಸ್ಟಿಕ್ ಪಿಕ್ಚರ್ ಹೆಂಗೆ ಹಿಟ್ಟಾಯಿತು, ಸ್ಪರ್ಶ ಪಿಕ್ಚರ್ ಹೆಂಗೆ ಹಿಟ್ಟಾಯಿತು, ನನಗೆ ಗೊತ್ತವೆಲ್ಲ. ಯಾವ ಪ್ರೊಡ್ಯೂಸರ್ ಎಲ್ಲಿದ್ದಾಗ ಸಿನಿಮಾ ಮಾಡಿದ್ರು, ಯಾವ ವಾಸ್ತು ಇತ್ತು, ಇದನ್ನು ರಿಸರ್ಚ್ ಮಾಡಿಬಿಟ್ಟು ನಾನು ಇನ್ನೆಲ್ಲೂ ಹೋಗಿಲ್ಲ. ನಮ್ಮ ಪ್ರೊಡ್ಯೂಸರ್ಗಳು, ನಮ್ಮ ಡೈರೆಕ್ಟರ್ಗಳು, ನಮ್ಮ ಹೀರೋಗಳ ಮನೆಗಳು ನೋಡೇ ನನಗೆ ಗೊತ್ತಾಗಿದೆ. ನನಗೆ ಅರ್ಥ ಆಯಿತು ಇದು 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 ಅಂತ. ಜೊತೆಗೆ ನಾವು ಮಾಡಿರೋ ಮನೆಗಳು, ನಾವು ಮಾಡಿರೋ ಇದೇ ವಾಸ್ತು ಅಂತ ಗೊತ್ತಾಯ್ತು ನನಗೆ. ಅದಕ್ಕೆ ನಾನು ಎಲ್ಲರಿಗೂ ಈಗ ನನ್ನ ಸಜೆಷನ್ ಕೊಡ್ತಾ ಇದ್ದೀನಿ.
ಮನೆ ಕಟ್ತೀರಾ ಒಂದು ಮಿನಿಮಮ್ ಈಗ ಯಾವನು ಅಂದ್ರೆ 50 ಲಕ್ಷ ಕಮ್ಮಿ ಮನೆ ಇಲ್ಲ. 50 ಲಕ್ಷ ಮನೆ ಕಟ್ಟುವಾಗ ಒಂದು 10,000 ರೂಪಾಯಿ ಕೊಟ್ಟು ಒಂದು ವಾಸ್ತು ಕನ್ಸಲ್ಟೆನ್ಸಿ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಕಟ್ಟುಬಿಟ್ಟ ಮೇಲೆ ನೀವೆಲ್ಲ ಲಾಸ್ ಆದಮೇಲೆ ಆವಾಗ ಕರಿತೀರ, ಆವಾಗ ಬಂದು ಇದು ಹೊಡೆದಾಕು ಅದು ಹೊಡೆದಾಕು ಅನ್ನೋದು ಬೇಡ. ಕಟ್ಟುವಾಗಲೇ ಒಂದು ಕನ್ಸಲ್ಟೆನ್ಸಿ ತಗೊಳ್ಳಿ. ನಮ್ಮ ನಂಬರು ಇದೆ, ನನಗೇ ಬೇಡ, ನಮ್ಮ ಗುರುಗಳು ಗಂಗಾಧರ್ ಸರ್ ಇದ್ದಾರೆ, ಅವ್ರಿಗಾದರೂ ಮಾಡಿ, ಇನ್ನು ನಮ್ಮ ಗುರುಗಳು ಬೇರೆ ಬೇರೆ ಇದ್ದಾರೆ, ಎಲ್ಲರಿಗೂ ಯಾರು ಬೇಕಾದ್ರೂ ಫೋನ್ ಮಾಡಿ ಕರೆಸ್ಕೊಂಡು ಒಂದು ಕನ್ಸಲ್ಟೆನ್ಸಿ ಮಾಡ್ಕೊಳ್ಳಿ. ಮೇಜರ್. ಆಮೇಲೆ ಯಾವ ಮೂಲೆನೂ ಕಟ್ ಮಾಡಬಾರ್ದು. ನಿಮ್ಗೇನಂದರೆ ಬೆಂಗಳೂರಲ್ಲಿ ಎಲ್ಲ ಸರ್ವನಾಶ ಮಾಡ್ತಾರೆ. ನಮ್ಮ ಮೇಸ್ತ್ರಿಗಳು ನಮ್ಮ ಇದು ಮಾಡ್ತಾರಲ್ಲ, ಸ್ಕೆಚ್ ಮಾಡಿಬಿಟ್ಟು ರೆಡಿ ಮಾಡಿ ಎಲ್ಲ ಇಂಜಿನಿಯರ್ಗಳು ನಿಮ್ಮ ಡಿಸೈನ್ಗೋಸ್ಕರ ಆಚೆ ಕಡೆ ನೋಡೋರಿಗೋಸ್ಕರ ಮನೆ ಕಟ್ಟಬೇಡಿ. ನೀವು ನೆಮ್ಮದಿ ಇರೋಕ್ಕೆ ಮನೆ ಕಟ್ಕೊಳ್ಳಿ.